ಕೈ ಛಿದ್ರ ರಾಜ್ಯದಲ್ಲಿ ಸಿದ್ದರಾಮಯ್ಯ ಭದ್ರ ಅನ್ನುವಂತ ರೀತಿಯಲ್ಲಾಗಿದೆ. ಸಚಿವಾಕಾಂಕ್ಷಿಗಳ ಕನಸಿಗೆ ಈಗ ಒಂದು ರೀತಿಯಲ್ಲಿ ಖುಷಿಯಾಗಿರೋದು ಹೈಕಮಾಂಡ್ ಮೌನ. ರಾಜ್ಯ ಕಾಂಗ್ರೆಸ್ನಲ್ಲಿ ತಲ್ಲಣ ಏರ್ಪಟ್ಟಿದೆ. ಹಾಗಾದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಸಂಪುಟ ಸೇಫಾ, ಯಾವುದೇ ಸರ್ಜರಿ ನಡೆಯೋದಿಲ್ವಾ ಅನ್ನುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ನವೆಂಬರ್ ಕ್ರಾಂತಿಗಳು ಹಾಗಾದ್ರೆ ನಡೆಯೋದಿಲ್ವಾ? ಹೈಕಮಾಂಡ್ ಸದ್ಯಕ್ಕೆ ಮೌನ. ಬಿಹಾರದ ಎಲೆಕ್ಷನ್ ಯಾವ ರೀತಿಯಲ್ಲಿ ಏಟ್ ಕೊಟ್ಟಿದೆ ಅಂತಂದ್ರೆ, ರಾಜ್ಯದಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಹಾಗಾಗಿ ಈ ಬಿಹಾರದಲ್ಲಿ ಆದಂತಹ ಚುನಾವಣೆಯ ಎಫೆಕ್ಟ್ ನಿಂದಾಗಿ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಮೇಜರ್ ಬದಲಾವಣೆಗಳಾಗುವಂಥದ್ದು ಅಥವಾ ಮೇಜರ್ ಸರ್ಜರಿ ಅಥವಾ ನವೆಂಬರ್ ಕ್ರಾಂತಿಯ ವಿಚಾರಗಳೇನು ಚರ್ಚೆ ಆಗ್ತಾ ಇದ್ವು, ಅಂಥದ್ದೇನೂ ಕೂಡ ನಡೆಯೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಈಗ ಗೊತ್ತಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಕನಸಿಗೆ ತಣ್ಣೀರೆರಿಸಿದ್ರು ಕೂಡ ಸಿಎಂ ಕುರ್ಚಿ ಭದ್ರ ಅನ್ನುವಂಥ ರೀತಿಯಲ್ಲಾಗಿದೆ. ಸಂಪುಟ ವಿಸ್ತರಣೆಗೆ ಸಿದ್ದರಾಮಯ್ಯ ಉತ್ಸುಕರಾಗಿದ್ರು. ಹೈಕಮಾಂಡ್ ನಾಯಕರ ಬಳಿ ಸಮಯವನ್ನ ಕೂಡ ಕೇಳಿದ್ರು. ಸಚಿವ ಸಂಪುಟ ಪುನರ್ರಚನೆ ಅವಕಾಶಕ್ಕಾಗಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಸದ್ಯಕ್ಕೆ ಹೈಕಮಾಂಡ್ ಅಂತೂ ಸೈಲೆಂಟ್. ರಾಹುಲ್ ಗಾಂಧಿ ಕೂಡ ರಾಜ್ಯದ ಬಗ್ಗೆ ಮಹಾಮೌನ ವಹಿಸಿದ್ದಾರೆ. ನವೆಂಬರ್ ಅಂತ್ಯದ ಒಳಗೆ ಸಚಿವ ಸಂಪುಟ ಸರ್ಜರಿ ಏನಾದ್ರೂ ಆಗೋದು ಬಹುತೇಕ ಡೌಟ್. ಅಂತ ಯಾವುದೇ ಪಾಸಿಬಿಲಿಟಿ ಸದ್ಯಕ್ಕಂತೂ ಕಂಡು ಬರ್ತಾ ಇಲ್ಲ. ಅಂತ ಯಾವುದೇ ಪುನರ್ರಚನೆ ಆಗುವಂತಹ ನಿಟ್ಟಿನಲ್ಲಿ ಯಾವುದೇ ಕಾರ್ಯಗಳು ನಡೀತಾ ಇಲ್ಲ ಅನ್ನುವಂಥ ವಿಚಾರ. ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದಿತ್ತು. ಬಿಹಾರ ಎಲೆಕ್ಷನ್ ನೋಡಿಕೊಂಡು ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಈಗ ನವೆಂಬರ್ ಕ್ರಾಂತಿ ಇಲ್ಲ ಅನ್ನುವಂಥ ವಿಚಾರ. ಸಚಿವ ಸಂಪುಟದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಹಿರಿಯ ಸಚಿವರಿಗೆ ಕೊಟ್ಟು ಒಂದಷ್ಟು ಹೊಸವರನ್ನ ಸೇರ್ಪಡೆ ಮಾಡಿಕೊಳ್ಳೋದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಮಾತುಕತೆಗಳು, ಚರ್ಚೆಗಳು ನಡೀತಾ ಇದ್ವು. ಆದರೆ ಅಂಥದ್ಯಾವುದೂ ಇಲ್ಲ. ಸದ್ಯಕ್ಕೆ ಸಂಪುಟ ಸರ್ಜರಿ ನಡೆಯೋದಿಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಕೈ ಛಿದ್ರ ರಾಜ್ಯದಲ್ಲಿ ಸಿದ್ದರಾಮಯ್ಯ ಭದ್ರ ಅನ್ನುವಂಥ ರೀತಿಯಲ್ಲಾಗಿದೆ. ಸಚಿವಾಕಾಂಕ್ಷಿಗಳ ಕನಸಿಗೆ ಈಗ ಒಂದು ರೀತಿಯಲ್ಲಿ ಖುಷಿಯಾಗಿರೋದು ಹೈಕಮಾಂಡ್ ಮೌನ. ರಾಜ್ಯ ಕಾಂಗ್ರೆಸ್ನಲ್ಲಿ ತಲ್ಲಣ ಏರ್ಪಟ್ಟಿದೆ. ಹಾಗಾದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಸಂಪುಟ ಸೇಫಾ, ಯಾವುದೇ ಸರ್ಜರಿ ನಡೆಯೋದಿಲ್ವಾ ಅನ್ನುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ನವೆಂಬರ್ ಕ್ರಾಂತಿಗಳು ಹಾಗಾದ್ರೆ ನಡೆಯೋದಿಲ್ವಾ? ಹೈಕಮಾಂಡ್ ಸದ್ಯಕ್ಕೆ ಮೌನ. ಬಿಹಾರದ ಎಲೆಕ್ಷನ್ ಯಾವ ರೀತಿಯಲ್ಲಿ ಏಟ್ ಕೊಟ್ಟಿದೆ ಅಂತಂದ್ರೆ, ರಾಜ್ಯದಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಹಾಗಾಗಿ ಈ ಬಿಹಾರದಲ್ಲಿ ಆದಂತಹ ಚುನಾವಣೆಯ ಎಫೆಕ್ಟ್ ನಿಂದಾಗಿ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಮೇಜರ್ ಬದಲಾವಣೆಗಳಾಗುವಂಥದ್ದು ಅಥವಾ ಮೇಜರ್ ಸರ್ಜರಿ ಅಥವಾ ನವೆಂಬರ್ ಕ್ರಾಂತಿಯ ವಿಚಾರಗಳೇನು ಚರ್ಚೆ ಆಗ್ತಾ ಇದ್ವು, ಅಂಥದ್ದೇನೂ ಕೂಡ ನಡೆಯೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಈಗ ಗೊತ್ತಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಕನಸಿಗೆ ತಣ್ಣೀರೆರಿಸಿದ್ರು ಕೂಡ ಸಿಎಂ ಕುರ್ಚಿ ಭದ್ರ ಅನ್ನುವಂಥ ರೀತಿಯಲ್ಲಾಗಿದೆ. ಸಂಪುಟ ವಿಸ್ತರಣೆಗೆ ಸಿದ್ದರಾಮಯ್ಯ ಉತ್ಸುಕರಾಗಿದ್ರು. ಹೈಕಮಾಂಡ್ ನಾಯಕರ ಬಳಿ ಸಮಯವನ್ನ ಕೂಡ ಕೇಳಿದ್ರು. ಸಚಿವ ಸಂಪುಟ ಪುನರ್ರಚನೆ ಅವಕಾಶಕ್ಕಾಗಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಸದ್ಯಕ್ಕೆ ಹೈಕಮಾಂಡ್ ಅಂತೂ ಸೈಲೆಂಟ್. ರಾಹುಲ್ ಗಾಂಧಿ ಕೂಡ ರಾಜ್ಯದ ಬಗ್ಗೆ ಮಹಾಮೌನ ವಹಿಸಿದ್ದಾರೆ. ನವೆಂಬರ್ ಅಂತ್ಯದ ಒಳಗೆ ಸಚಿವ ಸಂಪುಟ ಸರ್ಜರಿ ಏನಾದ್ರೂ ಆಗೋದು ಬಹುತೇಕ ಡೌಟ್. ಅಂತ ಯಾವುದೇ ಪಾಸಿಬಿಲಿಟಿ ಸದ್ಯಕ್ಕಂತೂ ಕಂಡು ಬರ್ತಾ ಇಲ್ಲ. ಅಂತ ಯಾವುದೇ ಪುನರ್ರಚನೆ ಆಗುವಂತಹ ನಿಟ್ಟಿನಲ್ಲಿ ಯಾವುದೇ ಕಾರ್ಯಗಳು ನಡೀತಾ ಇಲ್ಲ ಅನ್ನುವಂಥ ವಿಚಾರ.
ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದಿತ್ತು. ಬಿಹಾರ ಎಲೆಕ್ಷನ್ ನೋಡಿಕೊಂಡು ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಈಗ ನವೆಂಬರ್ ಕ್ರಾಂತಿ ಇಲ್ಲ ಅನ್ನುವಂಥ ವಿಚಾರ, ಸಚಿವ ಸಂಪುಟದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ, ಹಿರಿಯ ಸಚಿವರಿಗೆ ಕೊಟ್ಟು ಒಂದಷ್ಟು ಹೊಸವರನ್ನ ಸೇರ್ಪಡೆ ಮಾಡಿಕೊಳ್ಳೋದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಮಾತುಕತೆಗಳು, ಚರ್ಚೆಗಳು ನಡೀತಾ ಇದ್ವು. ಆದರೆ ಅಂಥದ್ಯಾವುದೂ ಇಲ್ಲ, ಸದ್ಯಕ್ಕೆ ಸಂಪುಟ ಸರ್ಜರಿ ನಡೆಯೋದಿಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ನವೆಂಬರ್ ಕ್ರಾಂತಿಗಳು ಹಾಗಾದ್ರೆ ನಡೆಯೋದಿಲ್ವಾ? ಹೈಕಮಾಂಡ್ ಸದ್ಯಕ್ಕೆ ಮೌನ. ಬಿಹಾರದ ಎಲೆಕ್ಷನ್ ಯಾವ ರೀತಿಯಲ್ಲಿ ಏಟ್ ಕೊಟ್ಟಿದೆ ಅಂತಂದ್ರೆ, ರಾಜ್ಯದಲ್ಲಿ ಏನಾದರೂ ಬದಲಾವಣೆಗಳನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಹಾಗಾಗಿ ಈ ಬಿಹಾರದಲ್ಲಿ ಆದಂತಹ ಚುನಾವಣೆಯ ಎಫೆಕ್ಟ್ ನಿಂದಾಗಿ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಮೇಜರ್ ಬದಲಾವಣೆಗಳಾಗುವಂಥದ್ದು ಅಥವಾ ಮೇಜರ್ ಸರ್ಜರಿ ಅಥವಾ ನವೆಂಬರ್ ಕ್ರಾಂತಿಯ ವಿಚಾರಗಳೇನು ಚರ್ಚೆ ಆಗ್ತಾ ಇದ್ವು, ಅಂಥದ್ದೇನೂ ಕೂಡ ನಡೆಯೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಈಗ ಗೊತ್ತಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಕನಸಿಗೆ ತಣ್ಣೀರೆರಿಸಿದ್ರು ಕೂಡ ಸಿಎಂ ಕುರ್ಚಿ ಭದ್ರ ಅನ್ನುವಂಥ ರೀತಿಯಲ್ಲಿ ಆಗಿದೆ. ಸಂಪುಟ ವಿಸ್ತರಣೆಗೆ ಸಿದ್ದರಾಮಯ್ಯ ಉತ್ಸುಕರಾಗಿದ್ರು. ಹೈಕಮಾಂಡ್ ನಾಯಕರ ಬಳಿ ಸಮಯವನ್ನ ಕೂಡ ಕೇಳಿದ್ರು. ಸಚಿವ ಸಂಪುಟ ಪುನರ್ರಚನೆ ಅವಕಾಶಕ್ಕಾಗಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಸದ್ಯಕ್ಕೆ ಹೈಕಮಾಂಡ್ ಅಂತೂ ಸೈಲೆಂಟ್. ರಾಹುಲ್ ಗಾಂಧಿ ಕೂಡ ರಾಜ್ಯದ ಬಗ್ಗೆ ಮಹಾಮೌನ ವಹಿಸಿದ್ದಾರೆ. ನವೆಂಬರ್ ಅಂತ್ಯದ ಒಳಗೆ ಸಚಿವ ಸಂಪುಟ ಸರ್ಜರಿ ಏನಾದರೂ ಆಗೋದು ಬಹುತೇಕ ಡೌಟ್. ಅಂತ ಯಾವುದೇ ಪಾಸಿಬಿಲಿಟಿ ಸದ್ಯಕ್ಕಂತೂ ಕಂಡು ಬರ್ತಾ ಇಲ್ಲ. ಅಂತ ಯಾವುದೇ ಪುನರ್ರಚನೆ ಆಗುವಂತಹ ನಿಟ್ಟಿನಲ್ಲಿ ಯಾವುದೇ ಕಾರ್ಯಗಳು ನಡೀತಾ ಇಲ್ಲ ಅನ್ನುವಂಥ ವಿಚಾರ. ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದಿತ್ತು. ಬಿಹಾರ ಎಲೆಕ್ಷನ್ ನೋಡಿಕೊಂಡು ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಈಗ ನವೆಂಬರ್ ಕ್ರಾಂತಿ ಇಲ್ಲ ಅನ್ನುವಂಥ ವಿಚಾರ, ಸಚಿವ ಸಂಪುಟದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ, ಹಿರಿಯ ಸಚಿವರಿಗೆ ಕೊಟ್ಟು ಒಂದಷ್ಟು ಹೊಸವರನ್ನ ಸೇರ್ಪಡೆ ಮಾಡಿಕೊಳ್ಳೋದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಮಾತುಕತೆಗಳು, ಚರ್ಚೆಗಳು ನಡೀತಾ ಇದ್ವು. ಆದರೆ ಅಂಥದ್ಯಾವುದೂ ಇಲ್ಲ, ಸದ್ಯಕ್ಕೆ ಸಂಪುಟ ಸರ್ಜರಿ ನಡೆಯೋದಿಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ.